welcome back to my YouTube channel. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಮತ್ತೆ ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೇ ಸ್ಪೆಷಲ್ ಏನಾದರೂ ಮಾಡೋಣ ಅಂತ ಅನ್ಕೊಂಡೆ. ಸೊ ಸಂಡೇ ಸ್ಪೆಷಲ್ ಏನಂದ್ರೆ ಆಸ್ ಯೂಶುವಲ್ ಆಗಿ ನಾನ್ ವೆಜ್ ಇರುತ್ತೆ ಸಂಡೇ ಸ್ಪೆಷಲ್ ಅಂದ್ರೆ ಅಲ್ವಾ. ಸೊ ನಾವು ನಾನ್ ವೆಜ್ ತಿನ್ನೋ ಹಾಗಿಲ್ಲ ಅನ್ಫಾರ್ಚುನೇಟ್ಲಿ. ಸೊ ಹಾಗಾಗಿ ನಾನು ಇವತ್ತು ಮಶ್ರೂಮ್ ಅಲ್ಲಿ ಬಿರಿಯಾನಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಮಶ್ರೂಮ್ ಅಲ್ಲಿ ನಾನು ಹೇಗೆ ಬಿರಿಯಾನಿನ ತುಂಬಾ ಸಿಂಪಲ್ ಆಗಿ ಮತ್ತೆ ತುಂಬಾ ಟೇಸ್ಟಿಯಾಗಿ ಹೇಗೆ ನಾನು ಮಶ್ರೂಮ್ ದಮ್ ಬಿರಿಯಾನಿ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಬಿರಿಯಾನಿ ಮಾಡೋದಕ್ಕೆ ಇಷ್ಟೆಲ್ಲ ಐಟಮ್ಸ್ ಬೇಕಾಗುತ್ತೆ. ಸೊ ಗ್ರೀನ್ ಚಿಲ್ಲಿ, ಟೊಮೆಟೊ ಮತ್ತು ಈರುಳ್ಳಿ, ಸ್ವಲ್ಪ ಸ್ಪೈಸಸ್ ಮತ್ತು ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪು. ಸೊ ಇಷ್ಟ ಐಟಮ್ಸ್ ಬೇಕಾಗುತ್ತೆ ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ. ಸೊ ಈ ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ ನಾನು ಇವತ್ತು ಫಾರ್ಮ್ ಫ್ರೆಶ್ ಅವರ ವೈಟ್ ಬಟನ್ ಮಶ್ರೂಮ್ ತಗೊಂಡಿದ್ದೀನಿ. ಸೊ ಇದರಿಂದನೇ ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡೋದು. ಸೊ ಬನ್ನಿ ಇದನ್ನ ಫಸ್ಟು ಇದನ್ನ ಕ್ಲೀನ್ ಮಾಡ್ಕೊಳ್ಳೋಣ. ಸೊ ಈ ಥರ ಇರೋ ಬಟನ್ ಮಶ್ರೂಮ್ನ ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಸೊ ಮಣ್ಣು ಎಲ್ಲ ತುಂಬಾ ಇರುತ್ತೆ. ಸೊ ಮೊದಲು ಇದನ್ನೆಲ್ಲ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತಂದರೆ ಫಸ್ಟು ಈ ಲೇಯರ್ ಇದೆ ಅಲ್ವಾ. ಸೊ ಈ ಲೇಯರ್ನ ನಾವು ಬಿಡಿಸ್ಕೊಬೇಕು. ಸೊ ಈ ಲೇಯರು ತಿಂದರೆ ಒಳ್ಳೇದಲ್ಲ. ಸೊ ಹಾಗಾಗಿ ಈ ಲೇಯರ್ನ ಚೆನ್ನಾಗಿ ಬಿಡಿಸ್ಕೊಂಡ್ಬಿಡ್ತೀನಿ. ಬಿಡಿಸ್ಕೊಂಡು ಮಶ್ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡು. ಸೊ ಮಶ್ರೂಮ್ ಅಂತಂದರೆ ನಮ್ಮ ಮಲೆನಾಡಿನ ಭಾಗದಲ್ಲಿ ಮಳೆಗಾಲ ಬಂದು ಸ್ವಲ್ಪ ಗುಡುಗು ಸಿಡ್ಲು ಬಂತು ಅಂತ ಹೇಳಿದ್ರೆ ನಾವು ಎಲ್ಲ ಕಾಫಿ ತೋಟಕ್ಕೆ ಹೋಗ್ತಾ ಇದ್ವಿ. ಸೊ ಅವಾಗ ಮಶ್ರೂಮ್ ಎಲ್ಲಾದರೂ ಬಿಟ್ಟಿದ್ಯಾ ಎತ್ಕೊಂಬರೋಣ ಅಂತ. ಊರ ಕಡೆ ಇದನ್ನ ಅಣಬೆ ಅಂತೀವಿ. ಸೊ ಹಾಗಾಗಿ ಅದು ತುಂಬಾ ಪ್ರಿಯ. ಅಂದರೆ ಮಲೆನಾಡಲ್ಲಿ ಈ ಅಣಬೆ ಗೊಜ್ಜು ಮತ್ತು ಅಕ್ಕಿ ರೊಟ್ಟಿ ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿತ್ತು ಅವಾಗ. ಸೊ ಬೆಂಗಳೂರಿಗೆ ಬಂದ ಮೇಲೆ ಅಣಬೆ ಎಲ್ಲ ಇಲ್ಲಿ. ಇವಾಗ ಈ ಬಟನ್ ಮಶ್ರೂಮ್ ತಗೊಂಡೇ ಮಾಡಬೇಕು. ಬಟ್ ಅದರಷ್ಟು ರುಚಿಯಾಗಿರೋದಿಲ್ಲ. ಇದು ತಕ್ಕ ಮಟ್ಟಿಗೆ ರುಚಿಯಾಗಿ ಇರುತ್ತೆ. ಸೊ ರುಚಿಯಾಗಿಲ್ಲ ಅಂದ್ರೂ ನಾವೇನಾದರೂ ಒಂದು ಮಸಾಲೆ ಐಟಮ್ಸ್ ಹಾಕ್ಬಿಟ್ಟು ಇದನ್ನ ರುಚಿ ಬರೋ ಥರ ಮಾಡಬೇಕು ಅಷ್ಟೆ. ಸೊ ಊರ ಕಡೆ ಹಳ್ಳಿ ಕಡೆ ಸಿಗುವಂಥ ಅಣಬೆಗೂ ಈ ಅಣಬೆಗೂ ತುಂಬಾ ವ್ಯತ್ಯಾಸ ಅಂತಲೇ ಹೇಳ್ಬೋದು. ಸೊ ಇವಾಗ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಕಾಳುಮೆಣಸು ಮತ್ತು ಒಂದು ಆನಿಯನಲ್ಲಿ ಸ್ವಲ್ಪ ಕಟ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಸೊ ಮಿಕ್ಸಿ ಸ್ವಲ್ಪ ತುಂಬಾ ಫೈನ್ ಪೇಸ್ಟ್ ಆಗೋದೆಲ್ಲ ಏನು ಬೇಡ, ಸ್ವಲ್ಪ ಮೀಡಿಯಮ್ ಆಗಿದ್ದರೆ ಓಕೆ. ಅದಾದ ನಂತರ ನಾನು ಕುಕ್ಕರ್ಗೆ ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಹಾಕ್ಕೊಂಡು ಅದಾದಮೇಲೆ ಚಕ್ಕೆ, ಲವಂಗ, ಪಲಾವೆಲ್ಲ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡೆ. ನಂತರ ಅದಕ್ಕೆ ಸ್ವಲ್ಪ ಕಟ್ ಮಾಡ್ಕೊಂಡಿರುವ ಈರುಳ್ಳಿನ ಹಾಕ್ಕೊಂಡೆ. ಈರುಳ್ಳಿ ಸ್ವಲ್ಪ ಕೆಂಪು ಬಣ್ಣ ತಿರುಗಿದ ನಂತರ ನಾವು ತೊಳೆದಿಟ್ಕೊಂಡಿರುವಂತಹ ಮಶ್ರೂಮನ್ನು ಅದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಬಿಡಬೇಕು. ಸೊ ಸ್ವಲ್ಪ ಹೊತ್ತು ಆದ ನಂತರ ಅದಕ್ಕೆ ಅರಿಶಿನ ಪುಡಿ ಮತ್ತು ನಾವು ರುಬ್ಬಿಟ್ಕೊಂಡಿರುವಂತಹ ಪೇಸ್ಟನ್ನು ಇದಕ್ಕೆ ಹಾಕಬೇಕು. ಹಾಕಿ ಅದಾದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಕೊನೆಯಲ್ಲಿ ಸ್ವಲ್ಪ ಟೊಮೆಟೊ ಹಾಕಿ ಮತ್ತು ಸ್ವಲ್ಪ ಗರಂ ಮಸಾಲನ ಹಾಕ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಕರ್ಡನ್ನು ಇದಕ್ಕೆ ಸೇರಿಸ್ಕೊಬೇಕು. ಸೇರಿಸ್ಕೊಂಡು ಒಂದು ಕುದಿ ಆಗೋ ತನಕ ಬಿಟ್ಕೊಂಡ್ರೆ ನೆಕ್ಸ್ಟು ನಾವು 1 ಲೋಟ ಅಕ್ಕಿಗೆ 2 ಲೋಟ ನೀರನ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಕ್ಕೊಂಡಾದಮೇಲೆ ಒಂದು ಕುದಿ ಬಂದ ನಂತರ ಉಪ್ಪು ಖಾರ ಇದೆಯಾ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ನಾವು ಅದಾದಮೇಲೆ ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಇಲ್ಲಿ ಹಾಕಬೇಕು. ಸೊ ನಾನಿವತ್ತು ಅಡುಗೆಗೆ ಸೋನಾ ಮಸೂರಿ ರೈಸ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದರಿಂದ ತುಂಬಾ ಚೆನ್ನಾಗಿರುತ್ತೆ. ಸೊ ಬಾಸುಮತಿ ಕೂಡ ಯೂಸ್ ಮಾಡ್ಕೋಬೋದು, ಇಲ್ಲ ಜೀರಾ ಸಾಂಬಾರ್ ರೈಸ್ ಆದರೂ ಯೂಸ್ ಮಾಡ್ಕೋಬೋದು. ಬಟ್ ಸದ್ಯಕ್ಕೆ ಅದೆಲ್ಲ ಖಾಲಿ ಆಗಿತ್ತು. ಸೊ ಹಾಗಾಗಿ ನಾನು ಸೋನಾ ಮಸೂರಿ ರೈಸಲ್ಲೇ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಸೊ 2 ವಿಷಲ್ ಆದ ನಂತರ ಮುಚ್ಚಳ ತೆಗೆದು ನೋಡಿದ್ರೆ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿರುತ್ತೆ. ಬಟ್ ಅದು ತುಂಬ ಚಿಕ್ಕ ಪಾತ್ರೆ ಆಗಿರೋದ್ರಿಂದ ನಾನು ಇನ್ನೊಂದಕ್ಕೆ ಶಿಫ್ಟ್ ಮಾಡಿಕೊಂಡು ಚೆನ್ನಾಗಿ ಮಸಾಲ ಎಲ್ಲ ಅದಕ್ಕೆ ಸೇರೋ ಹಾಗೆ
ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದಿಷ್ಟೇ ಸಿಂಪಲ್ಲಾಗಿ ಮಶ್ರೂಮ್ ಬಿರಿಯಾನಿ. ಇದಲ್ವಾ ಹೇಗೆ ಮಶ್ರೂಮ್ ದಮ್ ಬಿರಿಯಾನಿ ತುಂಬ ಈಸಿಯಾಗಿ ಮಾಡ್ಬೋದು ಅಂತ. ಸೊ ಇದೇ ಥರ ನೋಡಿಕೊಂಡು ನೀವು ಮಾಡಿ. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಮತ್ತು ಇಲ್ಲಿ ತನಕ ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.